ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ರಗಳೆ ಸಾಹಿತ್ಯ ಇದರ ಪಾಠವನ್ನು ನೋಡ್ತಾ ಹೋಗೋಣ. ರಗಳೆ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಈ ರೀತಿ ಬರ್ತವೆ. ರಗಳೆ ಸಾಹಿತ್ಯದ ಬೆಳವಣಿಗೆಯನ್ನು ವಿವರಿಸಿ. ರಗಳೆ ಎಂದರೆ ಒಂದು ವಿಶೇಷವಾದ ದೇಶೀಯ ಛಂದಸ್ಸಿನ ಕಾವ್ಯ ಪ್ರಕಾರ. ಮುಖ್ಯವಾಗಿ ಹರಿಹರನಂತಹ ಹಳಗನ್ನಡ ಕವಿಗಳು ಜನಪ್ರಿಯಗೊಳಿಸಿದ್ದು ಇದು ಲಲಿತ ರಗಳೆ, ಉತ್ಸಾಹ ರಗಳೆ, ಮಂದಾನಿಲ ರಗಳೆ ಅನ್ನುವಂತಹ 3 ಪ್ರಭೇದಗಳನ್ನು ಒಳಗೊಂಡಿದೆ ಮತ್ತು ಆಧುನಿಕ ಸಾಹಿತ್ಯದಲ್ಲಿ ಸರಳ ರಗಳೆಯಾಗಿ ವಿಕಾಸಗೊಂಡಿದೆ. ರಗಳೆ ಸಾಹಿತ್ಯ ಅನ್ನುವಂಥದ್ದು ನಡುಗನ್ನಡ ಕಾವ್ಯದ ಛಂದಸ್ಸಿನ ದೇಶೀಯ ಕಾವ್ಯ ಪದ್ಧತಿಯ ಬಹುಮುಖ್ಯವಾದಂತಹ ಪ್ರಕಾರ. ಸುಮಾರು 10ನೇ ಶತಮಾನದ 1ನೆಯ ನಾಗವರ್ಮನ ಛಂದೋಂಬುಧಿ ಅನ್ನುವಂತಹ ಕನ್ನಡ ಲಕ್ಷಣ ಗ್ರಂಥವನ್ನು ನೀವು ಕೇಳಿರ್ಬೋದು. ಅದರಲ್ಲಿ ಈ ರಗಳೆ ಅನ್ನುವಂತಹ ಶಬ್ದ ಮೊದಲ ಬಾರಿಗೆ ಕಾಣಿಸಿಕೊಳ್ತದೆ. 10ನೇ ಶತಮಾನದಲ್ಲಿ 1ನೆಯ ನಾಗವರ್ಮ ಬರೆದಂತಹ ಛಂದೋಂಬುಧಿ ಅನ್ನುವಂತಹ ಒಂದು ಲಕ್ಷಣ ಗ್ರಂಥ, ಕನ್ನಡದ ಲಕ್ಷಣ ಗ್ರಂಥ. ಇದರಲ್ಲಿ ಮೊದಲ ಬಾರಿಗೆ ಈ ರಗಳೆ ಅನ್ನುವಂತಹ ಶಬ್ದ ಕಾಣಿಸಿಕೊಳ್ತದೆ. ಹಾಗೆ ಆ ಛಂದೋಂಬುಧಿಯಲ್ಲಿಯೇ ಇದಕ್ಕೆ ರಘಟ ಅನ್ನುವಂತಹ ಶಬ್ದವನ್ನು, ಪರ್ಯಾಯ ಶಬ್ದವನ್ನು ಕೂಡ ಬಳಸಲಾಗಿದೆ. ಹಾಗೆ ಜಯಕೀರ್ತಿ ಬರೆದಂತಹ ಛಂದೋನುಶಾಸನ, ಇದರಲ್ಲಿಯೂ ಕೂಡ ಈ ರಗಳೆ ಅನ್ನುವಂತಹ ಶಬ್ದ ಬಂದಿದೆ. ಹಾಗೆ ತೆಲುಗಿನ ಛಂದೋ ಗ್ರಂಥಗಳಲ್ಲಿ ಇದೇ ತರಹದ ಪದ್ಯ ಜಾತಿಗೆ ರಗಡ ಅನ್ನುವಂತಹ ಪದವನ್ನು ಬಳಸಲಾಗಿದೆ. ಅಂದರೆ ಛಂದೋಂಬುಧಿಯಲ್ಲಿ ರಗಳೆ ಅನ್ನುವಂತಹ ಈ ಪದ ಬಳಕೆಯಾಗಿದೆ, ಶಬ್ದ ಬಳಕೆ ಆಗ್ತದೆ. ಹಾಗೆ ಅದೇ ಕೃತಿಯಲ್ಲಿ ಅದೇ ರಗಳೆ ಅನ್ನುವುದಕ್ಕೆ ಪರ್ಯಾಯವಾಗಿ ರಘಟ ಅನ್ನುವಂತಹ ಪದ ಬಳಕೆಯಲ್ಲಿದೆ. ಹಾಗೆ ಜಯಕೀರ್ತಿ ಬರೆದಂತಹ ಛಂದೋನುಶಾಸನ ಈ ಕೃತಿಯಲ್ಲಿಯೂ ಕೂಡ ಈ ರಗಳೆ ಅನ್ನುವಂತಹ ಒಂದು ಶಬ್ದವನ್ನು ಬಳಸಿದ್ದಾರೆ. ಹಾಗೆ ತೆಲುಗಿನ ಛಂದೋ ಗ್ರಂಥಗಳಲ್ಲಿಯೂ ಕೂಡ ಈ ಒಂದು ಪದ್ಯ ಜಾತಿಗೆ ರಗಡ ಅಂತ ಹೇಳ್ತಾರೆ. ಇನ್ನು ಈ ರಗಳೆ ಅನ್ನುವಂತಹ ಶಬ್ದಕ್ಕೆ ಮುಳಿಯ ತಿಮ್ಮಪ್ಪಯ್ಯನವರು ಏತ ಅನ್ನುವಂಥ ಒಂದು ಅರ್ಥದ ರಘಟ ಹಾಗೆ ರಹಟ ಪದರೂಪಗಳಿಂದ ರಘಟವನ್ನು ಅವರು ನಿಷ್ಪನ್ನಗೊಳಿಸಿದ್ದಾರೆ. ಹಾಗೆ ಇನ್ನೊಬ್ಬರು DL ನರಸಿಂಹಾಚಾರ್ ಅವರು ರಗಳೆಯು ಕಡವಕ ಶಬ್ದದ ರೂಪಾಂತರವಾಗಿರಬಹುದು ಅಂತ ಹೇಳ್ತಾರೆ. ರಂಶ್ರೀ ಮುಗಳಿ ಇವರು ಈ ರಗಳೆ ಅನ್ನುವಂಥದ್ದು ದೇಶ ಶಬ್ದ, ಅದರ ಸಂಸ್ಕೃತಜನ್ಯ ರೂಪ ರಘಟ ಅಂತ ಹೇಳಿದರೆ, ಭೀಮರಾವ್ ಚಿಟಗುಪ್ಪಿ ಅವರು ಹೇಳ್ತಾರೆ ಈ ಎರಡೂ ಶಬ್ದಗಳು ಕೂಡ ಸಂಸ್ಕೃತದ ಅರಘಟದ ಸಮಾನಾರ್ಥಕ ಶಬ್ದಗಳೆಂದೇ ಗ್ರಹಿಸಿ ತಿಮ್ಮಪ್ಪಯ್ಯನವರು ಕೊಟ್ಟಿರುವಂತಹ ಅರ್ಥದ ವ್ಯಾಪ್ತಿಯನ್ನು ಇನ್ನಷ್ಟು ಹಿಗ್ಗಿಸಿದ್ದಾರೆ. ಅಂದರೆ ಅವರು ಏತ ಅನ್ನುವಂತಹ ಅರ್ಥದ ಅರಘಟ್ಟ ಅನ್ನುವಂಥದ್ದನ್ನು ಇವರು ಅರಘಟ, ಅದೇ ಶಬ್ದ ಅರಘಟ ಅಂತ ಹೇಳ್ತಾರೆ. ಹಾಗೆ ಮಾಧವ ಪೈ ಇವರು ಏನು ಹೇಳ್ತಾರೆ ಅಂದರೆ ಬೀಸುವ ಕಲ್ಲು ಎಂಬ ಅರ್ಥದ ಘರಟ್ಟ ಅನ್ನುವಂತಹ ಈ ಶಬ್ದದ ಅಕ್ಷರವೇ ಪಲ್ಲಟಗೊಂಡು ರಘಟ್ಟ ಆಗಿದೆ ಅಂತ ಅವರು ಹೇಳ್ತಾರೆ. ಅದೇ ರೀತಿ ರಗಡ ರಗಳೆ ಆಗಿದೆ ಅಂತ ಹೇಳ್ತಾರೆ. BM ಶ್ರೀಕಂಠಯ್ಯ ಇವರು ಹೇಳ್ತಾರೆ ಈ ರಗಳೆ ಪ್ರಾಕೃತಕ್ಕೆ ಸೇರಬೇಕು, ಅಂಶಗಣದ ಕರ್ನಾಟಕ ವಿಷಯ ಜಾತಿಗೂ ಅನ್ನುವಂಥ ಸಂಶಯವನ್ನು ವ್ಯಕ್ತಪಡಿಸಿದರೆ ತಿಮ್ಮಪ್ಪಯ್ಯನವರು ರಗಳೆ ಒಂದು ದೇಸಿ ವಾಡು ಅಂತ ಹೇಳ್ತಾರೆ. ಹಾಗೆ ವಿ ಸೀತಾರಾಮಯ್ಯ, ತೀನಂ ಶ್ರೀಕಂಠಯ್ಯ, DL ನರಸಿಂಹಾಚಾರ್ ಮೊದಲಾದ ವಿದ್ವಾಂಸರು ಸ್ವತಂತ್ರ ಸಂಶೋಧನೆಗಳನ್ನು ಈ ಕುರಿತು ನಡೆಸ್ತಾರೆ. ಪಂಪ ಮೊದಲಾದ ಕವಿಗಳ ಕಾವ್ಯಗಳಲ್ಲಿ ಕಂಡುಬರುವಂತಹ ಈ ಮಂದಾನಿಲ ರಗಳೆಯಂತಹ ಒಂದು ರಗಳೆಯ ಪ್ರಭೇದದ ಮೂಲ ಅಪಭ್ರಂಶ ಕಾವ್ಯ ಸಾಹಿತ್ಯದ ಪದ್ಧತಿ ಅಥವಾ ಪದ್ಧತಿಕ ಎಂಬ ಛಂದಸ್ಸಿನ ಕಡವಕಗಳು ಅಂತ ಅವರು ತೀರ್ಮಾನಕ್ಕೆ ಬರ್ತಾರೆ. ಇನ್ನು ಈ ರಗಳೆ ಅನ್ನುವಂತಹ ಶಬ್ದ ಹಳಗನ್ನಡ ಯುಗದಲ್ಲಿ ಪಂಪ, ಪೊನ್ನ, ರನ್ನ, ನಾಗವರ್ಮ, ದುರ್ಗಸಿಂಹ, ಶಾಂತಿನಾಥ, ನಯಸೇನ ಇವರ ಚಂಪೂ ಕೃತಿಗಳಲ್ಲಿ ರಗಳೆಯು ಒಂದು ಪ್ರಾತಿನಿಧಿಕ ಛಂದಸ್ಸಾಗಿ ಅದರ ವೈಚಿತ್ರ್ಯ ವೈವಿಧ್ಯಗಳೊಂದಿಗೆ ಬಳಕೆಯಾಗಿದೆ. ಈ ರೀತಿಯಾಗಿ ಬಳಸುವಂಥದ್ದು ಒಂದು ಸಂಪ್ರದಾಯವೇ ಆಗಿ ಪರಿಣಮಿಸಿದೆ.
ನಗರ, ವಿವಾಹ, ಸ್ತ್ರೀ ಸೌಂದರ್ಯ, ದೇವತಾಸ್ತುತಿ ಮೊದಲಾದ ವರ್ಣನೆಗೆ ಇದೊಂದು ರಗಳೆ ಅನ್ನುವಂಥದ್ದು ಒಂದು ವಾಹಕವಾಗಿದೆ. ನೃತ್ಯಶೀಲವಾದಂತಹ ಈ ಛಂದಸ್ಸು ಪ್ರಾಕೃತ ತಾಳವೃತ್ತಗಳ ನಾದಲಯಗಳನ್ನು ಕನ್ನಡಕ್ಕೆ ಪರಿಚಯಿಸಿದೆ. ಈ ರಗಳೆಯ ಮೊದಲ ಹೆಜ್ಜೆಗಳನ್ನು 10ನೇ ಶತಮಾನದಲ್ಲಿ ಕಾಣಬಹುದು. ಕನ್ನಡ ಭಾಷೆಯ ಕ್ರಿಸ್ತಶಕ 1055ರಲ್ಲಿ ಲಿಖಿತವಾದಂತಹ ಒಂದು ರಗಳೆಗೆ ತೋಮರ ರಗಳೆ ಅಂದರೆ ಲಲಿತ ರಗಳೆ ಅನ್ನುವಂತಹ ಹೆಸರನ್ನು ಶಾಸನದಲ್ಲಿ ಉಲ್ಲೇಖಿಸಲಾಗಿದೆ. ಈ ರಗಳೆ ಅನ್ನುವಂತಹ ಹೆಸರಿನ ಬಗೆಗೆ ಕನ್ನಡದ ವಿದ್ವಾಂಸರಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆ ಇದೆ. ವಿದ್ವಾಂಸರ ಪ್ರಕಾರ ಈ ಪದ್ಯಜಾತಿ ಕನ್ನಡಕ್ಕೆ ಪ್ರಾಕೃತ ಸಾಹಿತ್ಯದ ವಿಶೇಷ ಸಂಪರ್ಕ ಉಂಟಾದ ಕಾಲದಲ್ಲಿ ಕಾಣಿಸಿಕೊಂಡಿತು ಅಂತ ಹೇಳ್ತಾರೆ. ಹಾಗಾಗಿ ಇದರ ಮೂಲವು ಪ್ರಾಕೃತ ಅಥವಾ ಅಪಭ್ರಂಶ ಸಾಹಿತ್ಯಕ್ಕೆ ಸಂಬಂಧಿಸಿರಬಹುದು ಅನ್ನುವಂತಹ ಅಭಿಪ್ರಾಯವಿದೆ. ಇನ್ನು ರಾಜಶೇಖರನ ಛಂದಶೇಖರದಲ್ಲಿ ರಗಡ ಧ್ರುವಕ ಅನ್ನುವಂಥ ಒಂದು ಪದ ಪ್ರಯೋಗವಿದೆ. ಇಲ್ಲಿ ರಗಡ ಅನ್ನೋದು ಒಂದು ಪದ್ಯಜಾತಿಯನ್ನು ಹೇಳುವ ಶಬ್ದವಾಗಿರುವಂಥ ಸ್ಪಷ್ಟ. ಈ ಪದ್ಯಜಾತಿಯ ಲಕ್ಷಣಗಳೇ ಕನ್ನಡ ರಗಳೆಯ ಮೂಲ ಅನ್ನುವಂಥದ್ದು ರಾಜಶೇಖರ ಹಾಗೆ ಹೇಮಚಂದ್ರ ಈ ಇಬ್ಬರ ಅಭಿಮತವೂ ಕೂಡ ಆಗಿದೆ. ಈ ರಗಡ ಧ್ರುವಕವೇ ಕನ್ನಡದ ರಗಳೆ ಮತ್ತು ಸಂಸ್ಕೃತದ ರಘಟ ಶಬ್ದಗಳ ಹುಟ್ಟಿಗೆ ಪ್ರೇರಕವಾಗಿರಬಹುದು ಅಂತ ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ. ಬೇರೆ ಬೇರೆ ಪಾದಗಳ ಒಂದು ಘಟಕವನ್ನು ಹೇಳುವ ಶಬ್ದ ರಗಳೆ ಬೇರೆ ಬೇರೆ ಗಣನಿಯಮಗಳಿಗೆ ಅನುಸಾರವಾಗಿ ಇದರ ಪಾದರಚನೆಯು ಬೇರೆ ಬೇರೆಯಾಗ್ತದೆ. ಇವು ಪಂಪಾದ್ಯರ ಕಾಲದಲ್ಲಿ ಪದ್ದಳಿ ಇತ್ಯಾದಿ ಹೆಸರುಗಳಿಂದ ಸೂಚಿತವಾಗಿದೆ. ಕನ್ನಡದ ಪದ್ದಳಿಯ ರಗಳೆ ಅಪಭ್ರಂಶದಲ್ಲಿ ಕಾಣುವಂತಹ ಪಜ್ಜಟಿಕೆಯ ಕಡವಕಗಳಂತೆ. ಹೀಗೆ ಪ್ರಾಕೃತ ಮೂಲವನ್ನು ಅನುಸರಿಸುವಾಗ ಕನ್ನಡದಲ್ಲಿ ಕೆಲವು ಸ್ವತಂತ್ರ ವ್ಯತ್ಯಾಸಗಳನ್ನು ಮಾಡಿಕೊಡಲಾಗಿದೆ. ಚಂಪೂ ಕಾವ್ಯಗಳಲ್ಲಿ ವಿಪುಲವಾಗಿ, ಶಾಸನಗಳಲ್ಲಿ ಕ್ವಚಿತ್ತಾಗಿ ಕಾಣಿಸಿಕೊಳ್ಳುವಂಥ ರಗಳೆಗಳಿಗೆ ಅಪಭ್ರಂಶ ಛಂದಸ್ಸಿನಲ್ಲಿ ಕಾಣುವ ತ್ರಿಕಲ, ಚತುಷ್ಕಲ ಮತ್ತು ಪಂಚಕಲ ಅನ್ನುವಂಥ ಹೆಸರುಗಳಿಂದ ಕಟ್ಟಿರುವ ಕಡವಕಗಳೇ ಮೂಲ ಮತ್ತು ಪ್ರೇರಕ ಅನ್ನುವಂಥ ಅಭಿಪ್ರಾಯಗಳಿವೆ. 3, 4 ಮತ್ತು 5 ಮಾತ್ರೆಗಳ ಈ ರಗಳೆಗಳಲ್ಲಿನ ಪ್ರಾಚೀನ ಕನ್ನಡದ ಕವಿಗಳು ಅಪಭ್ರಂಶ ಕವಿಗಳಂತೆಯೇ ವೈವಿಧ್ಯತೆ ವ್ಯತ್ಯಾಸಗಳನ್ನು ಮಾಡಿಕೊಂಡಿದ್ದಾರೆ. ಈ ರಗಳೆಗಳು 12ನೇ ಶತಮಾನದ ಹರಿಹರನ ಕೈಯಲ್ಲಿ ಸ್ಥಾಯಿ ರೂಪವನ್ನು ಪಡೆದು ಉತ್ಸಾಹ, ಮಂದಾನಿಲ ಮತ್ತು ಲಲಿತ ಅನ್ನುವಂತಹ ಹೆಸರುಗಳಿಂದ ಪ್ರಸಿದ್ಧಗೊಂಡಿವೆ. ಇನ್ನು ನಾವು ಯಾವ ಕವಿಗಳ ಯಾವ ಕೃತಿಯಲ್ಲಿ ಯಾವ ರಗಳೆಗಳನ್ನು ಬಳಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ. ಪಂಪನ ಆದಿಪುರಾಣದಲ್ಲಿ 2 ರಗಳೆಗಳು, ಪಂಪ ಭಾರತದಲ್ಲಿ 3 ರಗಳೆಗಳಿವೆ. ಅನಂತರದ ಕಾವ್ಯಗಳಲ್ಲಿ ಪೊನ್ನನ ಕ್ರಿಸ್ತಶಕ 1500ರ ಕ್ರಿಸ್ತಶಕ 950ರಲ್ಲಿ ರಚಿತಗೊಂಡಂತಹ ಪೊನ್ನನಿಂದ ರಚಿತವಾದಂತಹ ಶಾಂತಿ ಪುರಾಣ ಈ ಕೃತಿಯಲ್ಲಿ ತ್ವರಿತ ರಗಳೆ ಅಂದರೆ ಮಂದಾನಿಲ ರಗಳೆ ಎಂದು ಕರೆಯಲಾಗುವಂಥ ಒಂದು ರಗಳೆ ಇದೆ. ಇನ್ನು ರನ್ನಕವಿ ಬರೆದಂತಹ ಅಜಿತ ತೀರ್ಥಂಕರ ಪುರಾಣ ತಿಲಕದಲ್ಲಿ ಕೆಲವು ರಗಳೆಗಳಿವೆ. ಹಾಗೆಯೇ ನಾಗವರ್ಮ ಬರೆದ ಕರ್ನಾಟಕ ಕಾದಂಬರಿ ಇದರಲ್ಲಿ 3 ರಗಳೆಗಳಿವೆ. ದುರ್ಗಸಿಂಹ ಬರೆದ ಕ್ರಿಸ್ತಶಕ 1031ರಲ್ಲಿ ಬರೆದ ಪಂಚತಂತ್ರದಲ್ಲಿ ಪದ್ದಳಿ ಅಂದರೆ ಮಂದಾನಿಲ ರಗಳೆ ಅನ್ನುವಂಥ ಹೆಸರಿನ ರಗಳೆ ಇದೆ. ಹಾಗೆ ಇಮ್ಮಡಿ ನಾಗವರ್ಮನ ಕ್ರಿಸ್ತಶಕ 1042ರಲ್ಲಿ ಬರೆದಂತಹ ವರ್ಧಮಾನ ಪುರಾಣ ಇದರಲ್ಲಿ, ಹಾಗೆ ಶಾಂತಿನಾಥ ಕವಿಯ ಸುಕುಮಾರ ಚರಿತೆ, ನಯಸೇನನ ಧರ್ಮಾಮೃತ, ನೇಮಿಚಂದ್ರನ ಲೀಲಾವತಿ ಪ್ರಬಂಧ, ರುದ್ರಭಟ್ಟನ ಕ್ರಿಸ್ತಶಕ ಸುಮಾರು 1185ರ ಜಗನ್ನಾಥ ವಿಜಯ, ಅಗ್ಗಳನ ಚಂದ್ರಪ್ರಭಾ ಪುರಾಣ, ಆಚಣ್ಣನ ವರ್ಧಮಾನ ಪುರಾಣ, ಬಂಧುವರ್ಮನ ಜೀವ ಸಂಬೋಧನೆ, ಹರಿವಂಶಾಭ್ಯುದಯ ಮೊದಲಾದ ಕೃತಿಗಳಲ್ಲಿ ರಗಳೆಯ ಬೇರೆ ಬೇರೆ ಪ್ರಕಾರಗಳು ಬಳಕೆಯಾಗಿವೆ. ಇನ್ನು ರಗಳೆಗಳಲ್ಲಿ ಒಟ್ಟಿಗೆ 3 ವಿಧಗಳಿವೆ. ಒಂದನೆಯದು ಮಂದಾನಿಲ ರಗಳೆ, ಎರಡನೆಯದು ಉತ್ಸಾಹ ರಗಳೆ, ಮೂರನೆಯದು ಲಲಿತ ರಗಳೆ. ಈ ರಗಳೆ ಮಾತ್ರ ಛಂದಸ್ಸಿಗೆ ಒಳಪಟ್ಟಿದೆ. ಕೋಗಳಿಯ ಶಾಸನ, ಕೋರಮಿಲ್ಲಿಯ ಶಾಸನ, ಕುರುಗೋಡಿನ ಶಾಸನ ಹೀಗೆ ಶಾಸನ ಸಾಹಿತ್ಯದಲ್ಲಿಯೂ ಕೂಡ ರಗಳೆ ಛಂದಸ್ಸಿನ ಬಳಕೆ ಕಾಣಿಸಿಕೊಂಡಿದೆ. ರಗಳೆಯು
ತನ್ನ ನಂತರದ ಕಾವ್ಯಬಂಧಗಳ ಮೇಲೆ ಎಷ್ಟರ ಪ್ರಭಾವ ಬೀರಿದೆ ಎಂದರೆ ಅದರ 3 ಲಯಗಳೇ ಒಂದು ಷಟ್ಪದಿಯಿಂದ ಹಲವು ಷಟ್ಪದಿಗಳು ರೂಪುಗೊಳ್ಳಲು ಕಾರಣವಾಗಿದೆ. ಇನ್ನು ಕನ್ನಡದಲ್ಲಿ ಅಂತ್ಯಪ್ರಾಸ ಸಂಪ್ರದಾಯಕ್ಕೆ ರಗಳೆಯೇ ಕಾರಣವೆಂದರೆ ತಪ್ಪಲ್ಲ ಅಂತ ಹೇಳ್ತಾರೆ. ಈ ರಗಳೆ ಛಂದಸ್ಸಿನಲ್ಲಿ ಹರಿಹರ ಮೊದಲಾದವರು ಅನೇಕ ಕವಿಗಳು ಅಂದರೆ ಹರಿಹರನಾದಿಯಾಗಿ ಬೇರೆ ಬೇರೆ ಕವಿಗಳು ಕಾವ್ಯ ರಚನೆಯನ್ನು ಮಾಡಿದ್ದಾರೆ. ಹರಿಹರನನ್ನು ಸಾಧಾರಣವಾಗಿ ರಗಳೆಯನ್ನು ಹರಿಹರ ಜನಸಾಮಾನ್ಯರ ಚಂಪು ಅಂತ ಕರೀತಾನೆ. ಹರಿಹರ ಈ ರಗಳೆಯಲ್ಲಿ ಶಾಶ್ವತವಾದಂತಹ ಒಂದು ಕೀರ್ತಿಯನ್ನು ಸಂಪಾದಿಸಿರುವಂಥದ್ದು. ಕೆರೆಯ ಪದ್ಮರಸ, ರಾಘವಂಕ, ಪಾಲ್ಕುರಿಕೆಯ ಸೋಮನಾಥ, ಭೀಮಕವಿ, ಕುಮುದೇಂದು, ರಟ್ಟಕವಿ, ಚೌಂಡರಸ ಅನಂತರ ಇವರೆಲ್ಲರೂ ಕೂಡ ತಮ್ಮ ಕಾವ್ಯದಲ್ಲಿ ರಗಳೆಯನ್ನು ಬಳಸಿರುವಂಥದ್ದು. ಇನ್ನು ಮಧ್ಯಕಾಲೀನ ಚಂಪು ಕವಿಗಳಲ್ಲಿ ಮುಖ್ಯರಾಗಿರುವಂತಹ ನೇಮಿಚಂದ್ರ, ರುದ್ರಭಟ್ಟ, ಅಗ್ಗಳ, ಬಂಧುವರ್ಮ, ಆಂಡಯ್ಯ, ಜನ್ನ, ಗುಣವರ್ಮ ಇವರು ಇವರು ಬರೆದಿರುವಂತಹ ಅನೇಕ ಕೃತಿಗಳಲ್ಲಿ ಈ ರಗಳೆಯ ಪ್ರಯೋಗಗಳನ್ನು ಗಮನಿಸಬಹುದು. ನೇಮಿಚಂದ್ರ ಬರೆದಂತಹ ಲೀಲಾವತಿ ಇದರಲ್ಲಿ 2 ಲಲಿತ ರಗಳೆಗಳಿವೆ. ಅದರಲ್ಲಿ ಒಂದು ಕುಸುಮಪುರದ ಉದ್ಯಾನವನವನ್ನು ವರ್ಣಿಸಿದರೆ ಇನ್ನೊಂದು ವಿರಹಿಣಿ ಲೀಲಾವತಿಯ ಉಪಚಾರಕ್ಕಾಗಿ ಅವಳ ಗೆಳತಿಯರು ಹೂವು, ಚಿಗುರು ಇತ್ಯಾದಿ ಸಂಗ್ರಹಿಸಿ ತಂದುದನ್ನು ವರ್ಣಿಸಿದೆ. ಇನ್ನು ರುದ್ರಭಟ್ಟನ ಜಗನ್ನಾಥ ವಿಜಯದಲ್ಲಿ ಕೃಷ್ಣ ಸ್ತುತಿಯನ್ನು ಹೇಳುವ 2 ಲಲಿತ ರಗಳೆಗಳಿವೆ. ಹಾಗೆ ಅಗ್ಗಳನ ಚಂದ್ರಪ್ರಭಾ ಪುರಾಣದಲ್ಲಿ ಒಂದು ಪದ್ದಳಿ ರಗಳೆ ಹಾಗೂ ಅಂತ್ಯದಲ್ಲಿ ಪ್ರಾಸವನ್ನು ಒಳಗೊಂಡ ಒಂದು ಲಲಿತ ರಗಳೆ ಇದೆ. ಆಚಣ್ಣನ ವರ್ಧಮಾನ ಪುರಾಣದಲ್ಲಿ ಏಕಮಾತ್ರ ರಗಳೆಯಲ್ಲಿ 40 ಸಾಲುಗಳಿದ್ದು ಆದಿ ಮತ್ತು ಅಂತ್ಯ ಪ್ರಾಸಗಳನ್ನು ಒಳಗೊಂಡಿದೆ. ಸ್ವತಂತ್ರವಾಗಿ ರಗಳೆ ಛಂದಸ್ಸಿನಲ್ಲಿ ಪ್ರಯೋಗ ನಡೆಸಿದ ಚಂಪೂ ಕವಿಗಳಲ್ಲಿ 2ನೇಯವನಾದ ಬಂಧುವರ್ಮನು ತನ್ನ ಜೀವ ಸಂಬೋಧನೆಯಲ್ಲಿ ಪ್ರತಿಯೊಂದು ಅಧಿಕಾರದ ಕೊನೆಯಲ್ಲಿ ಒಂದೊಂದರಂತೆ ಒಟ್ಟಿಗೆ 12 ರಗಳೆಗಳನ್ನು ರಚಿಸಿದ್ದಾನೆ. ಹೊಸಗನ್ನಡ ಸಾಹಿತ್ಯದಲ್ಲಿ ಈ ರಗಳೆಯು ಸರಳ ರಗಳೆಯಾಗಿ ಮಾರ್ಪಾಟಾಗ್ತದೆ. ರಗಳೆಯ ಆದಿ ಅಂತ್ಯಪ್ರಾಸಗಳನ್ನು ತೊರೆದು ಪಾದಾಂತ್ಯ ಯತಿಯನ್ನು ತೊರೆದಾಗ ಉಂಟಾದ ಛಂದವೇ ಸರಳ ರಗಳೆ. ಅಂದರೆ ಇಲ್ಲಿ ರಗಳೆ ಮತ್ತು ಸರಳಗೊಳ್ತದೆ. ಗೀತನಾಟಕ, ಕಥನ ಕವನ, ಸಾನೆಟ್, ಭಾವಗೀತೆಗಳ ರಚನೆಗೆ ಇದು ಸಹಾಯಕವಾಗ್ತದೆ. ಕುವೆಂಪು ಅವರು ಬರೆದಂತಹ ಶ್ರೀರಾಮಾಯಣ ದರ್ಶನಂ ಈ ಕಾವ್ಯದ ಮಹಾ ಛಂದಸ್ಸು ಸರಳ ರಗಳೆಯೇ ಆಗಿದೆ. ಹಾಗೆ BM ಶ್ರೀ, ಮಾಸ್ತಿ, ಗೋಕಾಕ್, DVG, ಗೋವಿಂದ ಪೈ, MR ಶ್ರೀ, ಮುಳಿಯ ತಿಮ್ಮಪ್ಪಯ್ಯ ಈ ಮೊದಲಾದವರು ತಮ್ಮ ಕಾವ್ಯ ರಚನೆಗೆ ಸರಳ ರಗಳೆಯನ್ನು ಬಳಸಿಕೊಂಡಿದ್ದಾರೆ. ಹಾಗೆ ಹೊಸ ಛಂದೋಲಯಗಳಿಗೂ ಕೂಡ ಇದು ಪ್ರೇರಣೆಯನ್ನು ನೀಡಿದೆ. ಹೀಗೆ ರಗಳೆ ಸಾಹಿತ್ಯದ ಬೆಳವಣಿಗೆಯನ್ನು ನಾವು ಗಮನಿಸಬಹುದು. ರಗಳೆ ಸಾಹಿತ್ಯಕ್ಕೆ ಹರಿಹರನ ಕೊಡುಗೆಗಳನ್ನು ಗಮನಿಸೋಣ. ನಿಮಗೆ ಪರೀಕ್ಷೆಯಲ್ಲಿ ರಗಳೆ ಸಾಹಿತ್ಯಕ್ಕೆ ಹರಿಹರನ ಕೊಡುಗೆಗಳನ್ನು ಕುರಿತು ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಹರಿಹರ ರಗಳೆಗಳ ಕವಿ ಎಂದೇ ಪ್ರಸಿದ್ಧನಾಗಿದ್ದಾನೆ. 12ನೇ ಶತಮಾನದ ಬಹುಮಹತ್ವದ ಶರಣ ಚಳವಳಿ ಮತ್ತು ವಚನ ಸಾಹಿತ್ಯದ ಪ್ರಭಾವವು ಹರಿಹರನ ಮೇಲೆ ದಟ್ಟವಾಗಿ ಆಗಿದೆ. ಮೂಲತಃ ಆತ ಭಕ್ತ ಕವಿ. ಆತನ ಕಾವ್ಯದ ತುಂಬ ಭಕ್ತಿ ಅನ್ನುವಂಥದ್ದು ಓತಪ್ರೋತವಾಗಿ ಹರಿದಿದೆ. ಹರಿಹರನ 2 ಶತಕಗಳಲ್ಲಿ ಆತ ಹಂಪೆಯ ಶ್ರೀ ವಿರೂಪಾಕ್ಷನಲ್ಲಿ ತಳೆದಿರುವಂಥ ಭಕ್ತಿಯೂ ಕೂಡ ಎದ್ದು ಕಾಣ್ತದೆ. ಹಾಗೆ ಆತನ ಶಿವಗಣದ ರಗಳೆಗಳಲ್ಲಿ ಶಿವಶರಣರ ಶಿವಭಕ್ತಿಯ ಉಜ್ವಲ ಚಿತ್ರಣವಿದೆ. ಹರಿಹರನ ಶತಕದ್ವಯವು ಪ್ರಮುಖವಾಗಿ ಆತನ ಆತ್ಮಕಥನಗಳೇ ಆಗಿವೆ. ಗಿರಿಜಾ ಕಲ್ಯಾಣವು ಹರಿಹರನ ಮಹಾ ಉನ್ನತವಾದಂಥ ಚಂಪು ಕಾವ್ಯ. ಆವರೆಗಿನ ಕನ್ನಡ ಚಂಪು ಕೃತಿಗಳಲ್ಲಿ ಕಾಣದ ಕಥಾ ವಿಷಯವು ಇಲ್ಲಿದೆ. ಹಾಗೆ ಶೈವ ಪುರಾಣಗಳಲ್ಲಿ ಕಂಡುಬರುವಂತಹ ಶಿವಪಾರ್ವತಿಯರ ವಿವಾಹದ ಕಥೆಗಳು ಕೂಡ ವಿವಾಹದ ಕಥೆಯಾಗಿರುವಂತಹ ಗಿರಿಜಾ ಕಲ್ಯಾಣದ ವಸ್ತು ಗಿರಿಜೆಯ ಜನನದಿಂದ ಶಿವನೊಡನೆ ಅವಳ ವಿವಾಹದವರೆಗೆ ಮನೋಜ್ಞವಾಗಿ ಅವಳ ಸೌಂದರ್ಯ, ಸೊಬಗು, ಭಕ್ತಿಯ ಕಠೋರತೆಯನ್ನು ಕವಿ ಸೂಕ್ಷ್ಮವಾಗಿ ಚಿತ್ರಿಸ್ತಾರೆ. ಇನ್ನು ನಾವು ಹರಿಹರನ
ತಂದೆ ತಾಯಿಗಳ ಬಗ್ಗೆ ಹೇಳುವುದಾದರೆ ಹರಿಹರ ಮಹಾದೇವ ಹಾಗೂ ಶರ್ವಾಣಿ ಎನ್ನುವಂಥ ದಂಪತಿಗಳಿಗೆ ಮಗನಾಗಿ ಕ್ರಿಸ್ತಶಕ ಸುಮಾರು 1174ರಲ್ಲಿ ಹಂಪೆಯಲ್ಲಿ ಹುಟ್ಟಿದ. ಇವನನ್ನು ಹಂಪೆಯ ಹರೀಶ್ವರ, ಹಂಪೆಯ ಹರಿದೇವ, ಹರೀಶ್ವರ, ಹರಿಹರ ಕವಿ ಇತ್ಯಾದಿಯಾಗಿ ಕರೆದಿದ್ದಾರೆ. ಇವನ ಸಹೋದರಿಯ ಹೆಸರು ರುದ್ರಾಣಿ. ಹಾಗೆ ಇವಳ ಅಂದರೆ ರುದ್ರಾಣಿಯ ಮಗನಾದಂತಹ ಕವಿ ರಾಘವಾಂಕ ಸಂಬಂಧದಲ್ಲಿ ಹರಿಹರನಿಗೆ ಸೋದರಳಿಯ. ಹಾಗೆ ಈತನ ಗುರು ಮಾಯಿದೇವ. 12ನೆಯ ಶತಮಾನದಲ್ಲಿ ಕಂಡುಬಂದಂತಹ ಶರಣ ಚಳುವಳಿ ಮತ್ತು ವಚನ ಸಾಹಿತ್ಯದ ಪ್ರಭಾವ, ಅಂದರೆ ಹರಿಹರನೂ ಕೂಡ ಬಾಳಿದಂತಹ ಕಾಲದಲ್ಲಿ ಅಲ್ಲಮಪ್ರಭು, ಹಾಗೆ ಬಸವಣ್ಣ, ಅಕ್ಕ ಮಹಾದೇವಿ ಈ ಮೊದಲಾದ ಶಿವಶರಣರ ಕಾಲ ಮುಗಿದ ನಂತರ, ಅಂದರೆ 50-60 ವರ್ಷಗಳ ನಂತರ ಹರಿಹರ ಹುಟ್ಟಿರುವಂಥದ್ದು. ಹಾಗಾಗಿ ಅವನ ಕಾಲದಲ್ಲಿ ಅವರ ಜೀವನದ ಘಟನೆಗಳನ್ನು ಜನರು ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಬಣ್ಣಿಸ್ತಾ ಇದ್ದಿರಬೇಕು. ಈ ಕಥೆಗಳನ್ನೆಲ್ಲ ಕೇಳಿ ಕೇಳಿ ಅವರ ವಚನಗಳನ್ನೆಲ್ಲ ಓದಿ ಆ ಮಹಾಪುರುಷರ ವ್ಯಕ್ತಿತ್ವವನ್ನು ಮೆಚ್ಚಿ ಅವರ ಆದರ್ಶದಿಂದ ಪ್ರಭಾವಿತನಾದಂತಹ ಹರಿಹರ ತನ್ನ ಭಕ್ತಿ ಜೀವನವನ್ನು ರೂಢಿಸಿಕೊಂಡಿರಬಹುದು ಅಂತ ತಿಳಿಯಬಹುದು. ಹಾಗೆ ಹರಿಹರ ಮುಂದೆ ಮಹಾಕವಿಯಾಗಿ ವಿಕಾಸ ಹೊಂದಿದಾಗ ತನ್ನ ಸ್ಫೂರ್ತಿಗೆ ಮೂಲವಾದಂತಹ ಆ ಶರಣರನ್ನೇ ಕುರಿತು ಕಾವ್ಯಗಳನ್ನು ರಚಿಸಿದ್ದಾನೆ. ಇನ್ನು ಕ್ರಿಸ್ತಶಕ ಸುಮಾರು 1216ರಲ್ಲಿ ಹಳೆಬೀಡಿನ ಹೊಯ್ಸಳ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಹರಿಹರ ಕರ್ಣಿಕನಾಗಿದ್ದ. ಕ್ರಿಸ್ತಶಕ ಸುಮಾರು 1220ರಲ್ಲಿ ಒಂದು ದಿನ ರಾಜಸಭೆಯಲ್ಲಿ ಇರುವಾಗ ಅವನು ಇದ್ದಕ್ಕಿದ್ದಂತೆ ಗಾಬರಿಗೊಂಡು ತನ್ನ 2 ಕೈಗಳನ್ನು ಮೇಲೆತ್ತಿ ಉಜ್ಜತೊಡಗಿದನಂತೆ. ಆಗ ಎಲ್ಲರಿಗೂ ಕೂಡ ಸೋಜಿಗವಾಗ್ತದೆ. ಆಗ ಆತನನ್ನು ವಿಚಾರಿಸಿದಾಗ ಹಂಪೆಯ ವಿರೂಪಾಕ್ಷ ದೇವಾಲಯದಲ್ಲಿ ಮಧ್ಯಾಹ್ನ ನೈವೇದ್ಯ ಕಾಲದಲ್ಲಿ ಆರತಿಯ ಜ್ವಾಲೆಯಿಂದ ಮೇಲುಕಟ್ಟು ಹೊತ್ತಿಕೊಂಡಿತು, ತಾನು ಅದನ್ನು ಉಜ್ಜಿ ಆರಿಸಿದೆ ಅನ್ನುವಂಥದ್ದಾಗಿ ಹರಿಹರ ರಾಜನಿಗೆ ಉತ್ತರಿಸಿದ್ದನಂತೆ. ರಾಜ ಇದರ ನಿಜವನ್ನು ಶೋಧಿಸಲಿಕ್ಕೆ ಹಂಪೆಗೆ ಆಳುಗಳನ್ನು ಕಳುಹಿಸಿ ಸುದ್ದಿ ತರಿಸ್ತಾನೆ. ವಿಷಯ ನಿಜವಾಗಿತ್ತು. ಸಂಶಯಪಟ್ಟ ರಾಜನ ಆಸ್ಥಾನದಲ್ಲಿ ಒಂದು ಕ್ಷಣವೂ ಇರುವುದಿಲ್ಲ ಎಂದು ಹರಿಹರನು ಮನುಜರ ಮೇಲೆ, ಕನಿಷ್ಠರ ಮೇಲೆ, ಸಾವವರ ಮೇಲೆ ಕಾವ್ಯ ರಚನೆ ಮಾಡುವುದಿಲ್ಲ, ನರರ ಸೇವೆ ಮಾಡುವುದಿಲ್ಲ ಎಂದು ಆಸ್ಥಾನವನ್ನು ತ್ಯಜಿಸಿ ತನ್ನ ಹುಟ್ಟೂರಾದಂತಹ ಹಂಪೆಗೆ ಹೊರಟು ಹೋಗ್ತಾನೆ. ಆನಂತರ ಹಂಪೆಯಲ್ಲಿಯೇ ತನ್ನ ಇಡೀ ಜೀವನವನ್ನು ಅಲ್ಲೇ ಕಳೆದುದರಿಂದ ಆತನಿಗೆ ಹಂಪೆಯ ಹರಿಹರ ಅನ್ನುವಂಥ ಒಂದು ಹೆಸರು ಕೂಡ ಬಂದಿದೆ. ಇನ್ನು ತನ್ನ ಪಂಪಾಶತಕದಲ್ಲಿ ಅವನು ಬೇರೆ ವಿಷ್ಣು, ಬ್ರಹ್ಮ ಮೊದಲಾದ ದೇವತೆಗಳನ್ನು ಹೊಗಳಲಾರೆ, ಈಶ್ವರನಿಗೆ ನನ್ನ ನಾಲಿಗೆಯನ್ನು ಮಾರಿದೆ. ಎಲೆ ಮಾನವ, ಮನುಷ್ಯರ ಮೇಲೆ, ಸಾಯುವವರ ಮೇಲೆ, ಕನಿಷ್ಠರ ಮೇಲೆ ಯಾವಾಗಲೂ ಕಾವ್ಯ ಬರೆದು ಹೊಗಳಿ ಕೆಡಬೇಡ. ನೀನು ಹಗಲಿರುಳು ಹಂಪೆಯ ಒಡೆಯನಾದ ಶಿವನನ್ನು ನೆನೆ ಹೊಗಳು ಪೂಜಿಸು. ಹೀಗೆ ವೀರಶೈವ ಸಿದ್ಧಾಂತದಲ್ಲಿನ ಮಾಹೇಶ್ವರ ಸ್ಥಳದ ನಿಷ್ಠೆ ವೀರಶೈವ ಸಾಹಿತ್ಯದ ಧ್ಯೇಯವಾಗಿ ಹರಿಹರನಲ್ಲಿ ಮೊದಲು ತಲೆದೋರುತ್ತದೆ. ಮುಂದಿನ ವೀರಶೈವ ಕವಿಗಳಿಗೆಲ್ಲ ಹರಿಹರ ಮಾರ್ಗ ಅನ್ನುವಂಥ ಹೆಸರಿನಲ್ಲಿ ಆದರ್ಶವಾಯಿತು. ಒಟ್ಟಿಗೆ ಹೀಗೆ ಜೀವನದ ಕುರಿತು ಅನೇಕ ಪವಾಡ ರೀತಿಯ ಕಥೆಗಳು ನಮಗೆ ಸಿಗ್ತವೆ. ಇನ್ನು ಹರಿಹರನ ಜೀವನದ ಬಗ್ಗೆ ಹಲವು ಕವಿಗಳ ರಚನೆಗಳಿಂದ ಕೆಲವು ವಿಚಾರಗಳು ತಿಳಿದು ಬರ್ತವೆ. ಸಿದ್ಧನಂಜೇಶನ ರಾಘವಾಂಕ ಚಾರಿತ್ರ, ರಾಘವಾಂಕನ ಸೋಮನಾಥ ಚಾರಿತ್ರ್ಯ, ಪದ್ಮನಾಂಕನ ಪದ್ಮರಾಜ ಪುರಾಣ, ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯಕಥಾ ಮಣಿಸೂತ್ರ ರತ್ನಾಕರ, ವಿರೂಪಾಕ್ಷ ಪಂಡಿತನ ಚೆನ್ನಬಸವ ಪುರಾಣ ಎಲ್ಲ ಕೃತಿಗಳಲ್ಲಿ ಹರಿಹರನ ಬಗ್ಗೆ ಆತನ ಬಹುಪಾಲು ಪವಾಡ ರೂಪದ ಕಥೆಗಳು, ಅಭಿಪ್ರಾಯಗಳು ಕಂಡುಬರ್ತವೆ. ಹಾಗೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಹರಿಹರ ರಗಳೆಯ ಕವಿ ಎಂದು ಪ್ರಸಿದ್ಧನಾಗಿರುವವನು. ಪ್ರೌಢ ಚಂಪೂ ಶೈಲಿಯ ಕಾವ್ಯ ರಚನೆಯನ್ನು ತೊರೆದು ರಘಟ ಅನ್ನುವಂತಹ ಛಂದಸ್ಸಿನಲ್ಲಿ ಸರಳವಾದ ಭಾಷೆಯಲ್ಲಿ 106ಕ್ಕೂ ಮಿಕ್ಕಿ ಶಿವಗಣದ ರಗಳೆಗಳನ್ನು ರಚನೆ ಮಾಡಿದ. ಇವಲ್ಲದೆ ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ ಇವು ಶಿವಸ್ತುತಿ ಪರವಾದಂತಹ ಅವನ ಇತರ ಕೃತಿಗಳು. ಗಿರಿಜಾ ಕಲ್ಯಾಣ ಎನ್ನುವುದು ಅವನ ಏಕೈಕ ಚಂಪೂ ಕೃತಿ. ಹಂಪೆಯ ವಿರೂಪಾಕ್ಷನ ಪರಮ ಭಕ್ತನಾದ ಅವನು ತನ್ನ ಕಾವ್ಯಗಳಿಗೆ ಪಂಪಾ ವಿರೂಪಾಕ್ಷ ಅನ್ನುವಂಥ ಅಂಕಿತವನ್ನು ಇರಿಸಿಕೊಂಡಿದ್ದಾನೆ.
ರಗಳೆ ಎಂಬುದು ಲಯಬದ್ಧವಾದ ಮಾತ್ರಾ ಸಮಕವಾದ ಪಾದಗಳುಳ್ಳ ಛಂದಸ್ಸಿನ ಪ್ರಕಾರ. ಇಂತಿಷ್ಟೇ ಪಾದಗಳು ಇರಬೇಕು ಅನ್ನುವಂಥ ನಿರ್ಬಂಧವೂ ಇದಕ್ಕಿಲ್ಲ. ಆದಿ ಮತ್ತು ಅಂತ್ಯಪ್ರಾಸವುಳ್ಳ ದ್ವಿಪದಿ ಅಂದರೆ 2 ಸಾಲುಗಳಿಂದ ತೊಡಗಿ ಬೇಕಾದಷ್ಟು ಸಾಲುಗಳವರೆಗೆ ಅದನ್ನು ಬೆಳೆಸಬಹುದು. ಹರಿಹರನಿಗಿಂತ ಮೊದಲಿನ ಕವಿಗಳು ಚಂಪೂ ಕಾವ್ಯಗಳಲ್ಲಿ ಇದನ್ನು ವರ್ಣನೆಗಾಗಿ ಉಪಯೋಗಿಸಿದರು. ಕಥೆ ಮತ್ತು ವರ್ಣನೆ ಇವೆರಡಕ್ಕೂ ಮೊದಲು ಇದನ್ನು ಉಪಯೋಗಿಸಿದವನು ಮಾತ್ರ ಹರಿಹರ. ಇವನು ರಗಳೆಯ ಮಂದಾನಿಲ, ಲಲಿತ ಮತ್ತು ಉತ್ಸಾಹ ಈ 3 ಪ್ರಭೇದಗಳಲ್ಲಿಯೂ ಕೂಡ ಕಥನ ಕಾವ್ಯಗಳನ್ನು ರಚಿಸಿದ್ದಾನೆ. ಹರಿಹರನ ರಗಳೆಗಳ ವಸ್ತು ಮತ್ತು ವೈವಿಧ್ಯವನ್ನು ನೋಡ್ತಾ ಹೋಗೋಣ. ಹರಿಹರ ತನ್ನ ರಗಳೆಗಳ ಆದಿ ಹಾಗೂ ಅಂತ್ಯದಲ್ಲಿ ಕಂದವನ್ನು ವೃತ್ತವನ್ನು ಒಂದೆರಡಂತೆ ಬಳಸಿದ್ದಾನೆ. ಹಿಂದಿನ ಕವಿಗಳಿಗೆ ಇದ್ದಂತೆ ಹರಿಹರನಿಗೂ ಕಥನಕ್ಕೆ ಹೆಚ್ಚು ಹೊಂದಿಕೊಳ್ಳುವ ಲಲಿತ ರಗಳೆಯೇ ಹೆಚ್ಚು ಪ್ರಿಯವಾಗಿದೆ. ಹರಿಹರನು ತನ್ನ ರಗಳೆಗಳಿಗೆ ತಮಿಳಿನ ಪೆರಿಯ ಪುರಾಣದಲ್ಲಿ ಇರುವಂತಹ 63 ಪುರಾತನ ಶಿವಶರಣರ ಕಥೆಗಳನ್ನು ವಸ್ತುವಾಗಿ ತೆಗೆದುಕೊಂಡಿದ್ದಾನೆ. ಆಗತಾನೇ ಆಗಿ ಹೋಗಿದ್ದ ಐತಿಹಾಸಿಕ ಮಹಾ ವ್ಯಕ್ತಿಗಳನ್ನು ಅಂದರೆ ಶಿವಶರಣರ ಜೀವನವನ್ನು ಮತ್ತು ತಮಿಳು ತೆಲುಗು ಸಾಹಿತ್ಯದಲ್ಲಿ ಪ್ರಚಲಿತದಲ್ಲಿ ಇದ್ದಂತಹ ವಿವಿಧ ವೃತ್ತಿಯ ವಿವಿಧ ರೀತಿಯ ಶಿವಭಕ್ತರ ಕಥೆಗಳನ್ನು ಆತ ವಸ್ತುವನ್ನಾಗಿ ಮಾಡಿಕೊಂಡ. ಇಂದಿನ ಸಮಾಜದ ದೃಷ್ಟಿಯಲ್ಲೂ ಅತ್ಯಂತ ಕೀಳಾಗಿರುವ ವೃತ್ತಿಯನ್ನು ಅವಲಂಬಿಸಿದವರು ಅವನ ಕೃತಿಗಳಿಗೆ ತಾರತಮ್ಯವಿಲ್ಲದೆ ವಸ್ತುವಾದರು. ಅಂದರೆ ಅಂಥವರ ವಸ್ತುಗಳನ್ನು ಕೂಡ ಈತ ತೆಗೆದುಕೊಂಡು ಕಾವ್ಯವನ್ನು ರಚಿಸಿದ. ಇದು ಕನ್ನಡ ಸಾಹಿತ್ಯದಲ್ಲಿ ಪ್ರಪ್ರಥಮ. ಆಗ ಇವನಲ್ಲಿ 18 ವರ್ಣನೆಗಳನ್ನು ತರಬೇಕು ಅನ್ನುವಂಥ ಹಠವಿರಲಿಲ್ಲ. ಅವು ಮಹಾಕಾವ್ಯವಾಗಬೇಕು ಅನ್ನುವಂತಹ ಒಂದು ಆಮಿಷವೂ ಕೂಡ ಇರಲಿಲ್ಲ. ಸ್ವತಃ ಭಕ್ತ ಕವಿಯಾಗಿದ್ದ ಈತ ಭಕ್ತ, ಭಕ್ತಿ, ಭಗವಂತ ಹೀಗೆ ನೇರ ಸಂಬಂಧಕ್ಕೆ ಲಕ್ಷ್ಯ ಕೊಟ್ಟ. ಇನ್ನು ಶಿವಗಣದ ರಗಳೆಗಳು ಈ ಕೃತಿಯಲ್ಲಿ ಹರಿಹರನ ಇಡೀ ವ್ಯಕ್ತಿತ್ವವನ್ನು ಕಾಣಬಹುದು. ಇವುಗಳ ತೂಕ ಬೇರೆ ಬೇರೆಯಾದರೂ ಒಂದೇ ವ್ಯಕ್ತಿತ್ವದ ಪರಿಪಾಕದಲ್ಲಿ ಇವುಗಳ ಮೂಲ ಆಧಾರವಿದೆ. ಹೆಸರು ಕೂಡ ಹೇಳದೆ ಹರಿಹರನ ಕೃತಿ ಎಂದು ಗುರುತಿಸಲು ಬರುವಷ್ಟು ನಿಚ್ಚಳವಾಗಿದೆ. ಗಾತ್ರದಲ್ಲಿ ವ್ಯತ್ಯಾಸವಿದ್ದರೂ ಪ್ರತಿಯೊಂದು ರಗಳೆಯೂ ಕೂಡ ಒಬ್ಬೊಬ್ಬ ಶಿವಭಕ್ತನ ಚರಿತೆ. ಅವನ ರಗಳೆಗಳನ್ನು 3 ಭಾಗವಾಗಿ ವಿಂಗಡಿಸಬಹುದು. ಒಂದು ಪುರಾತನ ರಗಳೆಗಳು, ಎರಡನೇದು ನೂತನ ರಗಳೆಗಳು, ಮೂರನೇದು ಸಂಕೀರ್ಣ ರಗಳೆಗಳು. ಇನ್ನು ಪುರಾತನ ರಗಳೆಗಳು ಇದರಲ್ಲಿ ಹೇಳುವುದಾದರೆ ಶಿವನ ಪರಿವಾರದ ಗಣಗಳಲ್ಲಿ ಯಾರಾದರೂ ಒಬ್ಬನು ತಾನು ಮಾಡಿದ ತಪ್ಪಿಗಾಗಿ ಶಾಪಗ್ರಸ್ತನಾಗಿ ಭೂಲೋಕದಲ್ಲಿ ಜನಿಸ್ತಾನೆ. ಯಾವುದಾದ್ರೂ ಒಂದು ವ್ರತವನ್ನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸುತ್ತಾ ಶಿವನು ಒಡ್ಡುವ ಹಲವು ಕಠಿಣ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಶಿವ ಮಹಿಮೆಯನ್ನು ಜಗತ್ತಿಗೆ ಸಾರಿ ಪುನಃ ಕೈಲಾಸವನ್ನು ಸೇರುತ್ತಾನೆ. ಹೀಗೆ ಹರಿಹರನ ರಗಳೆಗಳಲ್ಲಿ ಹೆಚ್ಚಿನವು ಇದೇ ಕ್ರಮದಲ್ಲಿದೆ. ಇನ್ನು ನೂತನರ ರಗಳೆಗಳು ಇವುಗಳಲ್ಲಿ ಬರುವಂತಹ ಭೂಲೋಕದ ಭಕ್ತರಾದರೂ ಅಷ್ಟೇ, ಅವರು ಕೂಡ ಯಾವುದಾದ್ರೂ ತಪ್ಪಿಗೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಹಲವಾರು ಪರೀಕ್ಷೆಗಳಿಗೆ ಒಳಗಾಗಿ ಶಿವನ ಪಾರಮ್ಯವನ್ನು ಲೋಕಕ್ಕೆ ಸಾರಿ ಕೊನೆಗೆ ಗಣಪದವಿಯನ್ನು ಪಡೆಯುತ್ತಾರೆ. ಈ ಕಥೆಗಳಲ್ಲಿ ಬರುವ ಶರಣರು ವಿವಿಧ ರೀತಿಯ ಕಾಯಕಗಳಲ್ಲಿ ತೊಡಗಿಕೊಂಡವರು, ವಿವಿಧ ವೃತ್ತಿ ಧರ್ಮಗಳಿಗೆ ಸೇರಿದವರು, ಕೆಲವರು ದೊರೆಗಳು ಕೂಡ ಆಗಿದ್ದರು. ಈ ಶರಣರಲ್ಲಿ ಶೈವರು, ಬ್ರಾಹ್ಮಣರು, ಹಾಗೆ ಜಾಡರು, ಬಣಜಿಗರು, ಒಕ್ಕಲಿಗರು, ಕುರುಬರು, ಕುಂಬಾರರು, ಬೇಡರು, ಬೆಸ್ತರು, ಗಾಣಿಗರು ಹೀಗೆ ಮೊದಲಾದವರಿದ್ದಾರೆ. ಇನ್ನು ಮೂರನೇದಾಗಿ ಸಂಕೀರ್ಣ ರಗಳೆಗಳಲ್ಲಿ ಒಂದೆರಡು ಹರಿಹರನ ಆತ್ಮನಿವೇದನೆಯೂ ಕೂಡ ಇದೆ. ಇನ್ನು ಕೆಲವು ಅವನ ಸಾಂಸಾರಿಕ ಜೀವನವನ್ನು, ಲೌಕಿಕ ಬದುಕನ್ನು ಕೂಡ ಚಿತ್ರಿಸುವಂತಿದೆ. ಉಳಿದವು ಅವನ ಭಕ್ತಿಯ ಆಧಿಕ್ಯವನ್ನು ರೂಪಿಸುವಂತಿದೆ. ಒಟ್ಟಿನಲ್ಲಿ ಹರಿಹರನ ರಗಳೆಗಳ ಚೌಕಟ್ಟು ಒಂದೇ ಆದರೂ ಕೂಡ ಅವುಗಳ ಕಥೆಗಳ ವಿನ್ಯಾಸದಿಂದ ಪ್ರತಿಯೊಂದು ರಗಳೆಯೂ ಕೂಡ ನೂತನವಾಗಿ ಕಾಣ್ತದೆ. ಇನ್ನು ಬಸವರಾಜ ದೇವರ ರಗಳೆ, ಈ ಹರಿಹರನ ರಗಳೆಗಳಲ್ಲಿ ಇದು ಶ್ರೇಷ್ಠವಾದಂಥ ಕೃತಿ. ಲಲಿತ ರಗಳೆಯಲ್ಲಿ ರಚಿತವಾಗಿರುವಂಥ ಈ ಕೃತಿಯಲ್ಲಿ ಬಸವೇಶ್ವರನ ಚರಿತ್ರೆ ಭಾವನಾಮಯವಾಗಿ ಸಹಜ ಸ್ಫೂರ್ತಿಯಾಗಿ ತುಂಬಿ ಬಂದಿದೆ. ಬಸವೇಶ್ವರನ ಭಕ್ತಿಪೂರ್ಣವಾದ ವ್ಯಕ್ತಿತ್ವದ ಉತ್ಕಟವಾದ ಮತ್ತು ಜೀವಂತವಾದ ಚಿತ್ರ ಅನ್ನುವಂಥ ದೃಷ್ಟಿಯಿಂದ ಈ ರಗಳೆ ಕನ್ನಡ ಸಾಹಿತ್ಯದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಪಡೆದಿದೆ. ಇದಲ್ಲದೆ ತಿರುನೀಲಕಂಠ ದೇವರ ರಗಳೆ, ಮಹಾದೇವಿಯಕ್ಕನ ರಗಳೆ ಮೆಚ್ಚುಗೆ ಪಡೆದಂತಹ ರಗಳೆಗಳು. ಹಾಗೆ ವ್ಯಕ್ತಿ ಮಹಿಮೆಯ ದೃಷ್ಟಿಯಿಂದ ನಂಬಿಯಣ್ಣನ ರಗಳೆ, ಪ್ರಭುದೇವರ ರಗಳೆ, ಮಾದಾರ ಚೆನ್ನಯ್ಯನ ರಗಳೆ, ಇಳೆಯಾಂಡ ಗುಡಿಮಾರನ ರಗಳೆ, ರೇವಣ ಸಿದ್ದೇಶ್ವರನ ರಗಳೆ ಇತ್ಯಾದಿಗಳು ಬಹಳ ಪ್ರಮುಖವಾದಂತಹ ರಗಳೆಗಳು. ಹಾಗೆ ಕುಂಬಾರ ಗುಂಡಯ್ಯನ ರಗಳೆ,
ಈ ರಗಳೆ ಚಿಕ್ಕದಾದರೂ ಕೂಡ ಅದರಲ್ಲಿನ ರುದ್ರನಾಟ್ಯದ ವರ್ಣನೆ ಭವ್ಯ ಸುಂದರವಾಗಿ ಬಂದಿದೆ. ವೈಯಕ್ತಿಕವಾದಂಥ ಪುಷ್ಪರಗಳೆಯು ಚಿಕ್ಕದಾದರೂ ಕೂಡ ಭಾವಪೂರ್ಣವೂ ಸಹಜ ಸ್ಫೂರ್ತವೂ ಕೂಡ ಆಗಿದೆ. ಇನ್ನು ಹರಿಹರ ಹಾಕಿಕೊಟ್ಟಂತಹ ಈ ರಗಳೆಯ ಮಾರ್ಗ ನಡುಗನ್ನಡ ಸಾಹಿತ್ಯದಲ್ಲಿ ಅವನೊಬ್ಬನಿಗೆ ಸೀಮಿತವಾದರೂ ಕೂಡ ಮುಂದೆ ಅದು ಹೊಸಗನ್ನಡದ ಶ್ರೇಷ್ಠ ಕವಿಗಳ ಕೈಯಲ್ಲಿ ಹೊಸ ಆಯಾಮವನ್ನು ಪಡೆದು ದುಡಿದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸ್ತದೆ. ಹರಿಹರನ ದೃಷ್ಟಿಯಲ್ಲಿ ಮೀನುಗಾರ ಅತಿ ಭಕ್ತನೂ ಒಂದೇ. ಅಂದರೆ ಈ ಕುರಿತು ಕೆಲವೊಂದು ರಗಳೆಗಳಿವೆ, ಅದರಲ್ಲಿರುವಂತಹ ಕಥೆಯನ್ನು ಹೇಳುವಂಥದ್ದು. ಮೀನುಗಾರ ಅತಿ ಭಕ್ತನೂ ಒಂದೇ, ಅಲ್ಲಮ ಪ್ರಭುವೂ ಒಂದೇ, ಶೂದ್ರ ಕಣ್ಣಪ್ಪನೂ ಒಂದೇ, ಬಸವಣ್ಣನೂ ಒಂದೇ, ಪುರುಷ ಭಕ್ತನೂ ಒಂದೇ, ಸ್ತ್ರೀ ಭಕ್ತಳು ಒಂದೇ. ಈತನ ಬಸವಣ್ಣ ಹೊಲೆಯ ನಾಗಿದೇವನ ಮನೆಯಲ್ಲಿ ಉಂಡು ಬಂದವನು. ಸ್ವತಃ ಶಿವನೇ ಮಾದರ ಚೆನ್ನನ ಮನೆಯ ಅಂಬಲಿಯನ್ನು ಅತ್ಯಂತ ಸ್ವಾದಿಷ್ಟವೆಂದು ಹೊಗಳಿ ಚೋಳರಾಜನ ಷಡ್ರಸ ಭೋಜನವನ್ನು ನಿರಾಕರಿಸಿದವನು. ಇನ್ನು ಹರಿಹರನ ರಗಳೆಗಳಲ್ಲಿ ಬರುವಂತಹ ಮೀನುಗಾರಿಕೆ, ಕುಂಬಾರಿಕೆ, ಒಕ್ಕಲುತನ, ಬೇಟೆ ಮೊದಲಾದ ವೃತ್ತಿಗಳ ಕಥಾನಾಯಕರು ಯಾವುದಾದರೂ ಒಂದು ಜಾತಿಯವರಾಗಿ ಕಂಡುಬರದೆ ಭಕ್ತ ಅಥವಾ ಸಾಧಕರಾಗಿ ಮೆರೆಯುತ್ತಾರೆ. ಅಂದರೆ ಭಕ್ತ ಭಗವಂತನ ಸಾಮರಸ್ಯ ಸಾಧನೆಯೇ ಈತ ಬರೆದಂತಹ ಕಥಾನಕಗಳ ದರ್ಶನವಾಗಿದೆ. ಈ ರಗಳೆಗಳು ವಚನಕಾರರ ಕಾಯಕವೇ ಕೈಲಾಸ ಮೊದಲಾದ ಉದಾತ್ತ ತತ್ವಗಳನ್ನು ಕಂಡರಿಸಿದ ಅಪೂರ್ವ ಪ್ರತಿಮೆಗಳು ಎನಿಸಿವೆ. ಈಗ ನಾವು ಹರಿಹರ ಬರೆದ ಕೃತಿಗಳು ಯಾವುದೆಲ್ಲ ಕೃತಿಗಳಿವೆ ಅನ್ನೋದರ ಕಡೆಗೆ ನೋಡ್ತಾ ಹೋಗೋಣ. ಮೊದಲು ಬರೆದಂತಹ ಕೃತಿ ಗಿರಿಜಾ ಕಲ್ಯಾಣ. ಈ ಗಿರಿಜಾ ಕಲ್ಯಾಣದಲ್ಲಿ ಪಾರ್ವತಿಯ ಜನನದಿಂದ ತೊಡಗಿ ಅವಳ ವಿವಾಹದವರೆಗೆ ನಡೆದಿರಬಹುದಾದಂತಹ ಸಂಗತಿಗಳನ್ನು ನಿರೂಪಿಸ್ತಾ ಅವಳ ಪಾತ್ರವನ್ನು ತಾನು ಕಂಡಂತೆ ವಿವರವಾಗಿ ಚಿತ್ರಿಸಿದ್ದಾನೆ. ಕಥಾನಾಯಕಿಯಾದ ಗಿರಿಜೆಯ ಮೇಲೆ ಅವನ ಲಕ್ಷ್ಯವು ನೆಟ್ಟಿದ್ದ ಕಾರಣ ಗಿರಿಜಾ ಕಲ್ಯಾಣ ಅನ್ನುವಂಥ ಹೆಸರು ಇದಕ್ಕೆ ಸಾರ್ಥಕವಾಗ್ತದೆ. ಇದೊಂದು ಚಂಪೂ ಕಾವ್ಯ. ಹಾಗೆ ಪಂಪಾಶತಕ, ರಕ್ಷಾಶತಕ ಅನ್ನುವಂತಹ 2 ಚಿಕ್ಕ ಕೃತಿಗಳನ್ನು ಬರೆಯುತ್ತಾನೆ. ಈ ಕೃತಿಯಲ್ಲಿ ಭಕ್ತನ ಆತ್ಮಕಥನದ ಸ್ವರೂಪವನ್ನು ಕಾಣಬಹುದು. ಪಂಪಾಶತಕದಲ್ಲಿ 103 ವೃತ್ತಗಳಿವೆ. ಭಕ್ತಿ, ವೈರಾಗ್ಯ, ನೀತಿ ಬೋಧನೆಗಳೇ ಇವುಗಳ ಮೂಲ. ಈತ ಬೇಲೂರಿನಿಂದ ಹಂಪೆಗೆ ಬರುವಾಗ ಇದನ್ನು ಹಾಡುತ್ತಾ ಬಂದ ಅನ್ನುವಂಥ ಪ್ರತೀತಿ ಕೂಡ ಇದೆ. ಇದರಲ್ಲಿ ಆತ ಸಂಸಾರದ ಬವಣೆಗೆ ಸಿಕ್ಕಿ ಅನ್ಯರ ಆಳಾಗಿ ದೈವವನ್ನು ಮರೆತಿದ್ದಂತಹ ತನ್ನನ್ನು ರಕ್ಷಿಸಬೇಕು ಅಂತ ಪಂಪಾ ವಿರೂಪಾಕ್ಷನನ್ನು ಆರ್ಥವಾಗಿ ಬೇಡಿಕೊಂಡಿದ್ದಾನೆ. ಇನ್ನು 101 ವೃತ್ತಗಳಿರುವಂಥ ರಕ್ಷಾಶತಕ, ಇದರಲ್ಲಿ ತಾತ್ವಿಕ ವಿಷಯದ ನಿರೂಪಣೆ ಇದೆ. ಆತನ ಆಸೆ ಆಮಿಷಗಳು ನಾಶವಾಗಿ, ತಾಪತ್ರಯಗಳು ಇಲ್ಲವಾಗಿ, ಸದಾ ಶಿವಪೂಜೆ, ಶಿವನ ಧ್ಯಾನ, ಶಿವನ ಸ್ಮರಣೆಯಲ್ಲಿ ಲೀನವಾಗಿ ಆತ್ಮ ಪರಿಪಕ್ವವಾಗ್ತದೆ, ಪರಮಾತ್ಮನಲ್ಲಿ ಐಕ್ಯವಾಗಲು ಹಂಬಲಿಸ್ತದೆ. ಇನ್ನು ಮುಡಿಗೆಯ ಅಷ್ಟಕ. ಈ ಮುಡಿಗೆಯ ಅಷ್ಟಕದಲ್ಲಿ 8 ವೃತ್ತಗಳಿವೆ. ಇದರಲ್ಲಿ ಶಿವನ ಪಾರಮ್ಯವನ್ನು ಸೂಚಿಸುವಂತಹ ಈ ಒಂದು ಚಿಕ್ಕ ಕೃತಿಯಾಗಿದೆ ಇದು. ಇದರಲ್ಲಿ ಪ್ರತಿ ವೃತ್ತದ ಕೊನೆಯ ಪಾದದಲ್ಲಿ ವಿರೂಪಾಕ್ಷನೇ ದೇವನೆಂದು ಮುಡಿಗಿಕ್ಕಿದೆ ನಿಕ್ಕದೆನಾವನೆತ್ತುವಂ ಅನ್ನುವಂತಹ ಅಂಕಿತವಿದೆ. ಈ ಕೃತಿಯ ಹಿನ್ನೆಲೆಯಲ್ಲಿ ಒಮ್ಮೆ ವೃಷಭನ ಕೋಡುಗಳ ಎಡೆಯಿಂದ ಶಿವನನ್ನು ನೋಡಲು ಬಾಗಿದಾಗ ಹರಿಹರನ ಟೊಪ್ಪಿಗೆ ಜಾರಿ ಕೆಳಗೆ ಬೀಳುತ್ತದಂತೆ. ಆಗ ಅಲ್ಲಿದ್ದ ವೈಷ್ಣವರು ಅವನನ್ನು ಅವಹೇಳನ ಮಾಡ್ತಾರೆ. ಬಿದ್ದಂತಹ ಮುಡಿಗೆಯನ್ನು ಎತ್ತುವವರು ಮುಂದೆ ಬನ್ನಿ ಎಂದು ಸವಾಲು ಹಾಕುತ್ತಾನೆ. ಅಧೈರ್ಯಗೊಂಡಂತಹ ಅವರಲ್ಲಿ ಯಾರೂ ಕೂಡ ಮುಂದೆ ಬರುವುದಿಲ್ಲ. ಆಗ ಹರಿಹರನು ಈ ಅಷ್ಟಕವನ್ನು ಹೇಳುತ್ತಾನೆ. ಸ್ವತಃ ವಿರೂಪಾಕ್ಷನೇ ಪ್ರತ್ಯಕ್ಷನಾಗಿ ಆ ಮುಡಿಗೆಯನ್ನು ತಾನೇ ಎತ್ತಿ ಹರಿಹರನ ತಲೆಗೆ ಏರಿಸುತ್ತಾನೆ ಅನ್ನುವಂಥ ಒಂದು ಕಥೆ ಇದೆ. ಇವಿಷ್ಟು ಹರಿಹರನ ಕೃತಿಗಳು. ಅನಂತರ ಈ ರಗಳೆ ಸಾಹಿತ್ಯದಲ್ಲಿ ಅನೇಕ ಕವಿಗಳು ಬರ್ತಾರೆ. ಚಂಪೂ ಕವಿಗಳಲ್ಲಿ ಆಂಡಯ್ಯ, ಜನ್ನ, ದೇವಕವಿ, 2ನೇ ಗುಣವರ್ಮ ಇವರು ಕೂಡ ಮುಖ್ಯರಾಗ್ತಾರೆ. ಆಂಡಯ್ಯನ ಕೃತಿಗೆ ಅವನು ಆಯ್ಕೆ ಮಾಡಿಕೊಂಡದ್ದು ಲಲಿತ ರಗಳೆಯನ್ನು. ಭಾಷೆಯ ಅಚ್ಚಕ ನಡತನ ಹಾಗೂ ಶೈಲಿಯ ಉತ್ಸಾಹಗಳು ಇದರಲ್ಲಿ ಮನೋಜ್ಞವಾಗಿ ಮೂಡಿಬಂದಿವೆ. ದೇವಕವಿಯ ಕುಸುಮಾವಳಿಯಲ್ಲಿ ಕೂಡ ಲಲಿತ ರಗಳೆಯ ಬಳಕೆಯಾಗಿದೆ. ಹಾಗೆ 2ನೇ ಗುಣವರ್ಮನ ಪುಷ್ಪದಂತ ಪುರಾಣದಲ್ಲಿಯೂ ಕೂಡ ಇದೇ ರಗಳೆ ಆದಿ ಅಂತ್ಯ ಪ್ರಾಸಗಳೊಂದಿಗೆ ವನವಿಹಾರವನ್ನು ವರ್ಣಿಸಲು ಸೂಕ್ತವಾಗಿ ಬಳಕೆಯಾಗಿದೆ. ಹೀಗೆ ಕೆಲವು ಚಂಪೂ ಕವಿಗಳಲ್ಲಿ ಚಂಪೂ ಸಂಪ್ರದಾಯದ ಪದ್ದಳಿ ರಗಳೆಗಳು,
ಹರಿಹರ ಸಂಪ್ರದಾಯದ ಮಂದಾನಿಲ ಲಲಿತ ರಗಳೆಗಳೂ ಕೂಡ ಕಂಡುಬಂದಿವೆ. ಹೀಗೆ ಹರಿಹರ ಹಾಕಿಕೊಟ್ಟ ರಗಳೆಯ ಕಾವ್ಯಗಳ ಸಂಪ್ರದಾಯ ಮುಂದೆ ಕೆಲವು ವೀರಶೈವ ಕವಿಗಳ ಕೈಯಲ್ಲಿ ಕೊಂಚ ಮಟ್ಟಿಗೆ ಮುಂದುವರಿಯಿತಾದರೂ ಊರ್ಜಿತಾವಸ್ಥೆಯನ್ನು ತಲುಪಲಿಲ್ಲ. ಹರಿಹರನ ಮಾದರಿಯನ್ನು ಅನುಸರಿಸಿ ಕೆರೆಯ ಪದ್ಮರಸ, ತ್ರಿಭುವನ ತಾತ, ಗುರು ವಿಶ್ವೇಶ, ಪ್ರಸನ್ನ ಶಂಕರಲಿಂಗ ಇತ್ಯಾದಿ ಅಂಕಿತದ ಕವಿಗಳು ಹಾಗೆ ಪಾಲ್ಕುರಿಕೆಯ ಸೋಮನಾಥ ಮೊದಲಾದವರು ಕೆಲವು ರಗಳೆ ಕೃತಿಗಳನ್ನು ರಚಿಸಿರುವಂಥದ್ದು ಕೂಡ ಕಂಡುಬರುತ್ತದೆ. ಒಟ್ಟಿನಲ್ಲಿ ಸತ್ವಪೂರ್ಣವಾದ ಹರಿಹರನ ರಗಳೆಗಳ ಮುಂದೆ ಇವೆಲ್ಲವೂ ಸಾಧಾರಣವಾಗಿ ತೋರುತ್ತವೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ರಗಳೆ ಸಾಹಿತ್ಯ ಅನ್ನುವಂತಹ ಈ ಒಂದು ಪಾಠ ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ಕೆಲವೊಂದು ವಿದ್ಯಾರ್ಥಿಗಳು ಕಾರಣಾಂತರಗಳಿಂದ ಕಾಲೇಜಿಗೆ ಹೋಗದೇ ಇರುವಂಥದ್ದು ಅಥವಾ ಕೆಲಸಗಳಿಗೆ ಹೋಗಿ ನಂತರ ಓದುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ಸರಿ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.